ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿಗೆ ಸ್ಪಂದನೆ ಮಾಡಿದ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಿನ್ನೆ ಮುನವಳ್ಳಿ ಪಟ್ಟಣದಲ್ಲಿ ಗಾಳಿ ಗುಡುಗು ಮಿಂಚು ಭಾರೀ ಮಳೆ ಸುರಿದು ಹಲವಾರು ಮನೆಗಳ ಮೇಲ್ಛಾವಣಿ ಹರಿದು ಹೋಗಿ ಹಾನಿ ಉಂಟಾಗಿತ್ತು ಮತ್ತು ಹಲವಾರು ಮರಗಳು ಸುಮಾರು 20 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಡವರ ಸೂರುಗಳು ಕಡಿದುಕೊಂಡಿದ್ದಾರೆ ಎಂದು ನಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ ಸುದ್ದಿಯನ್ನು ಬಿತ್ತರಿಸಿತ್ತು. ಸವದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯ ಅವರ ಗಮನಕ್ಕೆ ಬಂದಾಗ ತಕ್ಷಣ ಮುನವಳ್ಳಿ ಪಟ್ಟಣಕ್ಕೆ ಭೇಟಿ ಕೊಟ್ಟು ನಾನು ನಿಮ್ಮ ಪರವಾಗಿ ನಿಂತಿದ್ದೇನೆ, ಬೇಗನೆ ಸರ್ಕಾರದಿಂದ ಪರಿಹಾರ ಕೊಡಿಸುತ್ತೇನೆ, ಅಧಿಕಾರಿಗಳಿಗೆ ತಕ್ಷಣ ಫೋನ್ ಮಾಡಿ ಆದಷ್ಟು ಬೇಗನೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ, ಅಧಿಕಾರಿಗಳಿಗೆ ಶಾಸಕರು ದೂರವಾಣಿ ಮುಖಾಂತರ ಹೇಳಿದರು. ನನ್ನ ಮತಕ್ಷೇತ್ರದ ಮುನವಳ್ಳಿ ಪಟ್ಟಣದಲ್ಲಿ ಬಿರುಸಿನ ಗಾಳಿ ಮತ್ತು ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಹಾನಿಯಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ, ಆದಷ್ಟು ಬೇಗನೆ ಸರ್ಕಾರದಿಂದ ಪರಿಹಾರ ಮಾಡಿಕೊಡುತ್ತೇನೆ, ಪರಿಹಾರ ಕೊಡಿಸುತ್ತೇನೆ ಅಂತ ಭರವಸೆ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲಿಸುವುದರ ಜೊತೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರು ಜಂಬ್ರಿ, ಸಿಬಿ ಬಾಳಿ, ಸಲೀಂ ಬಂದೇನವಾಜ್, ಪಂಚು ಬರ್ಕೇರ್ ಹಾಗೂ ಇನ್ನಿತರರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಫಿರೋಜ್ ಖಾದ್ರಿ, ಯರಗಟ್ಟಿ. ಈ ಕೆಂದ್ರ ಹಂತದಾಗ ಐತಿ ಎಲ್ಲ ವಾರ್ಡ್ನಾಗ ಮೊದಲು ಎಲ್ಲಕ್ಕಿಂತ ಮೊದಲು ಊಟನ ತೊಗೊಂಡು ಏನಲ್ಲ ಯಾಕ್ರಿ ಸರ್ ಅವು ಯಾರು ನೋಡ್ರಿ ಕತ್ತಿ ಒಂದು ನೋಟಿಸ್ ಕೊಡ್ರಿ, ಕತ್ತಿ ನೋಟಿಸ್ ಕತ್ತಿ ನೋಟಿಸ್ ಅಂದ್ರೆ ನಾವು ಡಿಸೈನ್ ಕೊಟ್ಟೇವೆ ಸರ್. ಕೂಡ ನಾವು ಏನು ಕೆಲಸ ಸರಿ ಮಾಡ್ತಲ್ಲ ನಾವು ಮತ್ತೆ ಹಂಗೆ 3 ಕೋಟಿ ತೊಗೊಂಡಿದ್ದು ತೊಗೊಂಡ್ರ ಸಾಹೇಬ್ರ ಈಗ 14ನೇ ವಾರ್ಡ್ನಾಗ ಆಗಲ್ಲ ಅಂದ್ರೆ ಅದು ಮಳೆ ಆಗಿ ಎಲ್ಲ ಮನೆಗಳ ನೀರು ಅದು ನೋಡ್ರಿ ಮತ್ತೆ ಅಂತ ಹೇಳಕತ್ತೇನೆ ಸರ್. ಮಾಡಲಿಲ್ಲ ಅಂದ್ರೆ ಯಾವುದೂ ಬಿಲ್ ಆಗಬಾರ್ದು.